ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ವಂದನೆಗಳು. ಮೊಸರಿನ ಸಾಂಬಾರು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ 1 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಜೀರಿಗೆ, ಚುಟುಕಿ ಅರಿಶಿನ ಪುಡಿ, ಅರ್ಧ ಸ್ಪೂನು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 6 ಮೆಣಸಿನ್ಕಾಯಿ, 1 ಚಿಕ್ಕ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಚಚ್ಕೊಂಡು ಮೊಸರಿನ ಸಾಂಬಾರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಮೊದಲನೇದಾಗಿ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ನಾನು. ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಜೀರಿಗೆ ಉರಿ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಹುರ್ಕೋತಾ ಇದ್ದೀನಿ. ಉರಿ ಸ್ಲಿಮ್ಮಲ್ಲಿದೆ. ಹೀಗೆ ಹುರ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಘಮ ಘಮ ಅನ್ನುತ್ತೆ ಸಾಂಬಾರು. ಒಂದು 2 ನಿಮಿಷ ಸ್ವಲ್ಪ ಉದ್ದಿನಬೇಳೆ ರೆಡ್ ಆಗೋ ಮಟ್ಟಿಗೆ ಹುರಿರಿ. ಯಾಕಂದರೆ ಅದು ಎಷ್ಟು ಹುರಿತದ ಅಷ್ಟು ಘಮ ಘಮ ಅಂತದೆ ಸಾಂಬಾರು. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಹುರಿದಿದೆ ಇದು. ಗ್ಯಾಸ್ ಸ್ವಲ್ಪ ಇದು ಮಾಡ್ಕೊಂಡು ಅದನ್ನು ಜಾರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಮತ್ತೆ ತಿರ್ಗಾದ ಬಾಣಲಿ ಅದೇ ಪ್ರಕಾರ ಇಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅಷ್ಟು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇದ್ರೆ ನಾವು ಬೈತಾನೆ. ಇದು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಉದ್ದಿನಬೇಳೆ ಹುರಿದಾಗ ಹಾಗೆ ಹುರಿದಿದ್ದೀನಿ. ಮೆಣಸಿನ್ಕಾಯಿ ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅರ್ಧ ಸ್ಪೂನು ಪಟ್ಟಂತ ತರ್ತದೆ. ಮೂತಿ ದೂರಿಡು ನೋಡಿ ಹುರಿತಾ ಇದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಬಾಡಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಈರುಳ್ಳಿನ ಕೆಂಪಾಗೋ ಮಟ್ಟಿಗೆ ಹುರಿರಿ. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಇದು. ಅದರ ಜೊತೆಲೆ ಅದು ಸ್ವಲ್ಪ ಹುರಿದಿದ ಮೇಲೆ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆಲೆ. ಚೆನ್ನಾಗಿ ಹುರಿತಾ ಇದ್ದೀನಿ. ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ಚೆನ್ನಾಗಿ ಬಾಡಿದೆ. ಸ್ವಲ್ಪ ಕೆಂಪು ಹದಕ್ಕೆ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿದಾಗಿದ್ದರೆ ಮಿಕ್ಸಿ ಓಪನ್ ಆಗುತ್ತೆ. ಅದಕ್ಕೆ ಒಂದು 2 ನಿಮಿಷ ಬಿಡಿ ಆರಕ್ಕೆ. ತಣ್ಣಗಾಗಿದ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಆವಾಗಲೇ ಜೀರಿಗೆ ಹಾಕಿದ್ದೆ. ಜೀರಿಗೆ ಮತ್ತು ಉದ್ದಿನಬೇಳೆ ಹುರಿದಿರೋದಿತ್ತು. ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ಹಾಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಇನ್ನು ಇಲ್ಲಿ ಉಳಿದಿರೋದು ಕರಿಬೇವು ಸೊಪ್ಪು, ಹೆಚ್ಚಿದ ಬೆಳ್ಳುಳ್ಳಿ, ಅರಿಶಿಣ ಪುಡಿ ಮಾತ್ರ ಇರೋದು. ಇದು ಹುರಿದಿರೋದು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಮಿಕ್ಸಿ ಒಳಗಡೆ. ತಣ್ಣಗಾಗಿದೆ. ಇವಾಗಿದು ಮಿಕ್ಸಿ ಆಡಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಆಗಿದೆ. ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಅದು ತೆಗಿಲಕ್ಕೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಚೂರು ಆಡಿಸ್ತಾ ಇದ್ದೀನಿ. ಆಯಿತು ಮಿಕ್ಸಿ. ತಿರ್ಗಾ ಇದು ಬಾಣಲಿ ಮತ್ತೆ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಇಟ್ಟಿದ್ದೀನಿ. ಪಕ್ಕದಲ್ಲಿ ಅನ್ನ ಕೂಡ ಇಟ್ಟಿದ್ದೀನಿ. ಕುಕ್ಕರ್ ಇದೆ, ಯಾಕೆ ಎರಡು ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಮತ್ತೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದಿದ್ಮೇಲೆ ಅರ್ಧ ಸ್ಪೂನು ಇದ್ರಾಗ ಏನೇನಿದೆ ಅಂದರೆ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ ಬೀಜ, ಆಮೇಲೆ ಉದ್ದಿನ ಬೇಳೆ, ಎಳ್ಳು ಮಿಕ್ಸ್ ಮಾಡಿರೋದಿದೆ. ಇದು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನಾನು ಈರುಳ್ಳಿ ಹಾಕ್ತಾ ಇಲ್ಲ ಇಲ್ಲಿ, ಹಾಗೆ ಸ್ಲಿಮ್ ಮಾಡ್ಕೊತಾ ಇದ್ದೀನಿ. ಅದು ಉರಿನ ಕಡಿಮೆ ಮಾಡ್ಕೊತಾ ಇದ್ದೀನಿ. ಇದು ಚಚ್ಚಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುರಿದಿದ್ಮೇಲೆ ಇದು ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ. ಇದು ರುಬ್ಬಿದೀವಲ್ಲ ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಇದು ಹೀಗೆ ತೊಳಿತಾ ಇದ್ದೀನಿ. ನೀರು ಹಾಕಿ ಇದು ಜಾರನ್ನ ಹೀಗೆ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಯಾಕಂದರೆ ಮಸಾಲೆ ಕಡಿಮೆ ಹಾಕಿದ್ದೀವಲ್ವ ನಾವು, ಅದೆಲ್ಲ ಜಾರಿ ತುಂಬ ಹಿಡ್ಕೊಂಡಿರುತ್ತೆ. ಹಾಕ್ತಾ ಇದ್ದೀನಿ. ಅನ್ನನೂ ವಿಜಿಲ್ ಆಗ್ತಾ ಇದೆ. ಅನ್ನ ವಿಜಿಲ್ ಬರ್ತಾ ಇದೆ ನೋಡಿ. 5 ನಿಮಿಷ ಕೂಡ ಆಗಿಲ್ಲ, ನಾನು ಇಟ್ಬಿಟ್ಟು 5 ನಿಮಿಷದೊಳಗಡೆ ಅನ್ನ ರೆಡಿ ಆಯಿತು. ಸೊ ಇದು ತೊಳೆದ್ಬಿಟ್ಟು ಹಾಕಿದ್ದೀನಿ. ಆಫ್ ಮಾಡೋದಾ? ಅನ್ನದ ಗ್ಯಾಸ್ ಆಫ್ ಮಾಡ್ತೀವಿ. ಇಲ್ಲಿ ಬಂದೇ ಇದೆ. ಅನ್ನದ ಗ್ಯಾಸ್ ಆಫ್ ಆಯಿತು. ಇದು ಸಾಂಬಾರು ರೆಡಿ ಆಯಿತು. ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೀಗೆ ಕುದಿಸ್ಕೊಳ್ಳಿ. ಇದ್ರಾಗ
ಮೊಸರಿನ ಪಾಕೆಟು 1/4 ಲೀಟ್ರ್ ಮಾತ್ರ ತಂದಿದ್ದೀವಿ ಮೊಸರು. ಇದನ್ನು ಹೀಗೆ ಚೆನ್ನಾಗಿ ಅಲ್ಲಾಡಿಸ್ತಾ ಇದ್ದೀನಿ, ಯಾಕಂದರೆ ಅದು ಗಡ್ಡೆ ಇದ್ದರೆ ಚೆನ್ನಾಗಿರಲ್ಲ. ಹೀಗೆ ಮಾಡಿದ್ರೆ ಅದು ಎಲ್ಲ ಫುಲ್ ಕರಗೋಗಿರುತ್ತೆ. ಕೆಲವೊಬ್ಬರು ಪಾತ್ರೆ ಒಳಗಡೆ ಹಾಕಿನೂ ಕೂಡ ಇದು ಮಾಡ್ತಾರೆ. ಅದು ನನ್ನ ಪಾತ್ರೆ ಒಳಗಡೆ ಹಾಕ್ತಾಯಿಲ್ಲ, ಕೆಲಸ ಕಡಿಮೆ ಅಲ್ವಾ, ಕೆಲಸ ಕಡಿಮೆ ಮಾಡಬೇಕಂತ ಪಾತ್ರೆ ಒಳಗಡೆ ಹಾಕಿದ್ರೆ ಇನ್ನೊಂದು ಪಾತ್ರೆ ತೊಳೆಯೋಕ್ಕಾಗುತ್ತೆ ಅಂತ ಅದಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀನಿ. ಕುದೀತಾ ಇದೆ. ಇದು ಕುದೀತಾ ಇದೆ ಚೆನ್ನಾಗಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಸಾಂಬಾರ್ ರೆಡಿ. ಮೊಸರು ಸಾಂಬಾರು ರೆಡಿ ಐತೆ ನೋಡಿ ಪ್ರೇರೆ, ಚೆನ್ನಾಗಿ ಬಂದಿದೆ. ತಿನ್ನಕ್ಕೆ ತಿಂದರೆ ಬಿಸಿ ಅನ್ನದ ಜೊತೆ ಟೇಸ್ಟ್ ಹೆಂಗಿರ್ತದಂದರೆ ಸಖತ್ತಾಗಿರುತ್ತೆ. ಒಂದ್ಸರಿ ಬಿಸಿ ಬಿಸಿ ಅನ್ನ ಮಾಡಿ ಈ ರೀತಿ ಮಾಡಿ ತಿಂದು ನೋಡಿ. ನಾವು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನೀವು ಮಾಡಿ, ನೀವು ತಿಂದು ನೋಡಿ, ನೀವು ರುಚಿ ಕೊಡಿ. ಯಾಕಂದರೆ ಸೌದೆ ರುಚಿಸಿ ನೋಡ್ರಿ ಅಂತ ಹೇಳ್ತದೆ. ಅದಕ್ಕೆ ನೀವೇ ಮಾಡಿ, ನೀವೇ ತಿಂದು ಇದು ರುಚಿ ನೋಡಿ ನಮಗೆ ಕಮೆಂಟ್ ತಿಳಿಸಿ. ಓಕೆ ಪ್ರಿಯರೇ, ವಿಡಿಯೋ ನೋಡಿ ರೆಡಿಯಾಗಿದೆ ನೋಡಿ. ಈಗ ಸಾಂಬಾರು, ಮೊಸರು ಸಾಂಬಾರು ರೆಡಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ ಇದುವರೆಗೂ ನೋಡಿಲ್ಲ ಅಂತಂದರೆ, ಇವತ್ತೇ ಹೊಸದಾಗಿ ನೋಡ್ತಾ ಇದ್ದೀನಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೀವು ತಿಂದು ರುಚಿ ನೋಡಿ ಫಸ್ಟ್. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ